ವಿಹಾರಕ್ಕೆ ಯಾಕೆ ಹೋಗಬೇಕು ಅಲ್ವಾ? ಹಸಿವಾದಾಗ ಏನು ಮಾಡಬೇಕು? ಊಟ ಮಾಡಬೇಕು, ಆಹಾರ ಸೇವನೆ ಮಾಡಬೇಕು ಅಲ್ವಾ? ಈಗ ವಿಹಾರಕ್ಕೆ ಯಾಕೆ ಹೋಗಬೇಕು? ದಮ್ಮ ಯಾರಿಗೆ? ನಮಗಂದರೆ ಯಾರಿಗೆ? ಮನಸ್ಸಿಗೆ ಅಲ್ವಾ? ಮನಸ್ಸಿಗೆ ಜ್ಞಾನ ಅನ್ನತಕ್ಕಂಥದ್ದನ್ನು ಪಡಿಬೇಕಾದ್ರೆ ವಿಹಾರಕ್ಕೆ ಹೋಗಬೇಕು. ಯಾಕೆ? ಅದು ಮನಸ್ಸಿಗೆ ಬೇಕಾದಂಥ ಆಹಾರ ಅಲ್ಲಿ ಸಿಗತ್ತೆ. ಮನೆಯಲ್ಲಿ ಶರೀರಕ್ಕೆ ಬೇಕಾದ ಆಹಾರ ಸಿಕ್ಕಿದ್ರೆ ವಿಹಾರದಲ್ಲಿ ಮನಸ್ಸಿಗೆ ಬೇಕಾದಂಥ ಆಹಾರ ಸಿಗತ್ತೆ. ಯಾವಾಗ? ನೀವು ಆ ಧಮ್ಮವನ್ನು ನೋಡೋದಕ್ಕೆ ಶುರು ಮಾಡಿದಾಗ, ಕಣ್ಣಿಂದಲ್ಲ ಮನಸ್ಸಿಂದ. ಯಾವಾಗ ನೀವು ಅದನ್ನು ಮಾಡೋದಕ್ಕೆ ಶುರು ಮಾಡ್ತೀರೋ ಆ ಧಮ್ಮ ನಿಮ್ಮಲ್ಲಿ ಉಗಮ ಆಗುತ್ತೆ. ಆ ಕ್ಷಣಕ್ಕೆ ನೀವು ಬೆಳಕಲ್ಲಿ ಬಂದ್ರಿ, ಬೆಳಕಿಗೆ ಬಂದವರು ಧಮ್ಮ ಅರ್ಥ ಆಗ್ತಾ ಇದೆ, ನೀವೆಲ್ಲೋ ಹೋಗ್ತೀರಾ? ಜ್ಯೋತಿ ಜ್ಯೋತಿ ಪರಾಯಣ, ಬೆಳಕಿನಿಂದ ಬೆಳಕಿನಡೆಗೆ ಸಾಗೋದಕ್ಕೆ ಶುರು ಮಾಡ್ತಾರೆ ಅಲ್ವಾ?